ಓಂ ಕರ್ಮಕರ್ತೃ ವ್ಯಪದೇಶಾಚ ಓಂ. ಇದು 1ನೇ ಅಧ್ಯಾಯದ 2ನೇ ಪಾದದ 4ನೇ ಸೂತ್ರ. ಸರ್ವಗತತ್ವಾಧಿಕರಣ ಇಲ್ಲಿ ನಡೆದಿದೆ. ಜೀವ ಸರ್ವಗತ ಅಲ್ಲ ಅನ್ನೋದನ್ನ ಬೇರೆ ಬೇರೆ ಯುಕ್ತಿಗಳಿಂದ ಸಾಧಿಸುವಂತ ಒಂದು ಉಪಕರಣ ಇದು, ಒಂದು ಅಧಿಕರಣ. ಇದಕ್ಕೆ ಭಾಷ್ಯ ಹೆಚ್ಚೇನಿಲ್ಲ. ಆತ್ಮಾನಂ ಪರಸ್ಮೈ ಶಂಸತಿ ಇತ್ಯಾದಿ, ಆತ್ಮಾನಂ ಪರಸ್ಮೈ ಸಂಸತಿ ಇತ್ಯಾದಿ ಕರ್ಮಕರ್ತೃ ವ್ಯಪದೇಶಾಚ ಅಂತ ಹೀಗಕ್ಕೆ ಅಲ್ಲಿ ಕೇಳಿ ಬರ್ತದೆ. ಅದರ ತಾತ್ಪರ್ಯ ಏನು? ಜೀವ ಸರ್ವಗತ ಅಲ್ಲ. ಯಾಕೆ ಸರ್ವಗತ ಅಲ್ಲ ಅಂದ್ರೆ, ಈ ಜೀವನನ್ನ ಕರ್ತೃ ಅಂತ ಹೇಳಿದ್ದಾರೆ ಇಲ್ಲೊಂದು ಕಡೆ. ಪರಮಾತ್ಮ ಕರ್ಮ, ಜೀವ ಕರ್ತೃ. ಪರಸ್ಮೈ ಇನ್ನೊಬ್ಬ ಯಾರೋ ಒಬ್ಬರಿಗೆ, ಅಯೋಗ್ಯನಿಗೆ ಉಪದೇಶ ಮಾಡಿದ್ರೆ ಏನಾಗ್ತದೆ? ಆತ್ಮಾನಂ ಅಂದ್ರೆ ಸರ್ವೋತ್ತಮನಾದ ಪರಮಾತ್ಮನನ್ನು, ಪರಸ್ಮೈ ಮತ್ತೊಬ್ಬನಿಗೆ, ಶಂಸತಿ ಹೇಳ್ತಾನೆ. ಹೇಳುವವನು ಯಾರು? ಕರ್ತೃ, ಜೀವ. ಹೀಗೆ ಕರ್ತೃ ಆಗಿದ್ದಾನೆ ಜೀವ ಆ ಹೇಳುವ ಕ್ರಿಯೆಗೆ. ಪರಮಾತ್ಮ ಅಲ್ಲಿ ಅದಕ್ಕೆ ಕರ್ಮ ಆಗಿದ್ದಾನೆ. ಹೀಗೆ ಪರಮಾತ್ಮ ಕರ್ಮ ಮತ್ತು ಜೀವ ಕರ್ತೃ ಆಗಿರೋದ್ರಿಂದ ಜೀವ ಸರ್ವಗತ ಅಲ್ಲ ಅಂತ ಅದರ ತಾತ್ಪರ್ಯ. ತತ್ವ ಪ್ರಕಾಶಕ ನಾವೀಗ ನೋಡೋಣ. ಯುಕ್ತ್ಯಂತರೇಣ ಜೀವಸ್ಯ ಅತ್ರ ಉಕ್ತ ಸರ್ವಗತತ್ವಂ ಪರಾಕುರ್ವತ್ ಸೂತ್ರಂ ಪಠಿತ್ವ ತದುಪಾತ್ತ ಶ್ರುತಿಮೇವ ಉದಾಹರತೆ. ಜೀವನಿಗೆ ಸರ್ವಗತತ್ವವನ್ನು ನಿರಾಕರಣೆ ಮಾಡಬೇಕಾದ ಸಂದರ್ಭ ಇದೆ. ಇನ್ನೊಂದು ಯುಕ್ತಿಯಿಂದ ಆ ಸರ್ವಗತತ್ವವನ್ನು ನಿರಾಕರಣೆ ಮಾಡುವ ಸೂತ್ರ, ಅದನ್ನು ಹೇಳಿ ಅಲ್ಲಿ ಬಂದಿರುವ ಶ್ರುತಿ ಯಾವುದು? ತದುಪಾತ್ತ, ಆ ಸೂತ್ರದಿಂದ ಸ್ವೀಕರಿಸಲ್ಪಟ್ಟ ಶ್ರುತಿ ಯಾವುದು ಅಂದ್ರೆ ಆತ್ಮಾನಂ ಪರಸ್ಮೈ ಶಂಸತಿ ಅಂತ ಶ್ರುತಿ. ಇದು ಎಲ್ಲಿ ಬಂದಿದೆ ಅನ್ನೋದು ನಮಗೆ ಗೊತ್ತಿರಬೇಕು. ಈ ಹಿಂದೆ ಏತಮಸ್ಯಾಂ ದಿವಿ ಏತಂ ವಾಯೋ ಅಂತ ಈಗ ಒಂದು ಪ್ರಕರಣ ಬಂದಿದೆ. ಅಲ್ಲಿಯೇ ಈ ಭಾಗನೂ ಕೂಡ ಬಂದಿದೆ. ಇವನನ್ನೇ ಸರ್ವೋತ್ತಮ ಬ್ರಹ್ಮ ಎಂಬುದಾಗಿ ಹೇಳ್ತಾರೆ ಅಂತ ಹೀಗೆಲ್ಲ ಬಂದಿದೆಯಲ್ಲ, ಅದೇ ಭಾಗದಲ್ಲಿ ಇದು ಕೂಡ ಬಂದಿದೆ. ಏತಮಸ್ಯಾಂ ದಿವಿ ಏತಂ ದಿಕ್ಷು ಅಂತ ಹೀಗೆಲ್ಲ ದೀರ್ಘವಾದ ವಿವರಣೆ ಇದೆ. ಆ ಭಾಗದಲ್ಲಿ ಈ ಮಾತು ಬಂದಿದೆ. ಹೀಗೆ ಶ್ರುತಿ ಅನ್ನುವುದು ಒಂದು ಸೂತ್ರವು ಒಂದು ಶ್ರುತಿಯನ್ನು ಸ್ವೀಕಾರ ಮಾಡಿದೆ. ಸ್ವೀಕಾರ ಮಾಡಲ್ಪಟ್ಟಂತಹ ಶ್ರುತಿಯನ್ನೇ ಇಲ್ಲಿ ಉದಾಹರಿಸ್ತಾ ಇದ್ದಾರೆ ಆಚಾರ್ಯ, ಕರ್ಮ ಅಂತ. ಅತ್ರ ಉಕ್ತ ಸರ್ವಗತಸ್ಯ ಆತ್ಮಾನಮಿತಿ ಕರ್ಮತ್ವೇನ. ಈ ಐತರೇಯ ಉಪನಿಷತ್ತಿನಲ್ಲಿ ವರ್ಣಿತನಾದಂಥ ಒಬ್ಬ ಕರ್ತೃ ಇದ್ದಾನಲ್ಲ, ಒಬ್ಬ ಕರ್ತೃ ಅಲ್ಲ, ಸರ್ವಗತನಾದಂಥ ಪರಮಾತ್ಮ ಇದ್ದಾನಲ್ಲ, ಆ ಸರ್ವಗತನಾದಂಥ ಪರಮಾತ್ಮನನ್ನ ಆತ್ಮಾನಂ ಪರಸ್ಮೈ ಶಂಸತಿ ಎಂಬ ವಾಕ್ಯದಲ್ಲಿ ಆತ್ಮಾನಂ ಎಂಬ ಶಬ್ದದಿಂದ ತಗೊಂಡಿದ್ದಾರೆ. ಹೀಗೆ ಅವನು ಅಂಥ ಆತ್ಮನನ್ನ ಕರ್ಮವೆಂಬುದಾಗಿ ತಗೊಂಡು ಜೀವಸ್ಯ ಚ ಶಂಸತಿ ಇತಿ ಕರ್ತೃತ್ವೇನ ವ್ಯಪದೇಶ. ಹೇಳುವವನು ಯಾರು? ಹೇಳಬೇಕಾದವನು ಜೀವ. ಅವನನ್ನ ಕರ್ತೃ ಎಂಬುದಾಗಿ ತಗೊಂಡಿದ್ದಾರೆ. ಅಲ್ಲಿ ಆತ್ಮಾನಮಿತಿ ಕರ್ಮತ್ವೇನ ವ್ಯಪದೇಶ. ವ್ಯಪದೇಶ ಅಂದ್ರೆ ಹೇಳುವಿಕೆ ಅಂತ ಅರ್ಥ. ಪರಮಾತ್ಮನಿಗೆ, ಸರ್ವಗತನಾದ ಪರಮಾತ್ಮನಿಗೆ ಕರ್ಮತ್ವೇನ ವ್ಯವಹಾರ ಇದೆ, ವ್ಯವಹಾರ ಅಥವಾ ಹೇಳುವಿಕೆ ಇದೆ. ಜೀವನಿಗೆ ಕರ್ತೃತ್ವೇನ ವ್ಯವಹಾರ ಇದೆ. ಏಕಸ್ಯಾಂ ಕ್ರಿಯಾಯಾಂ ಕರ್ಮ ಕರ್ತೃಹೋ ಉತ್ಸರ್ಗತೋ ಭಿನ್ನತ್ವಾಚ. ಸಾಮಾನ್ಯವಾಗಿ ಒಂದು ಕ್ರಿಯಾಪದದಲ್ಲಿ, ಒಂದು ವಾಕ್ಯದಲ್ಲಿ ಕರ್ತೃ ಮತ್ತು ಕರ್ಮ ಅಂತ ಅನ್ನೋದು ಬೇರೆ ಬೇರೆ ಆಗೇ ಇರಬೇಕು. ಕೆಲವು ಕಡೆ ಒಂದೇ ಆಗಿರ್ತದೆ ಹೊರತು, ಯಾವುದೋ ಒಂದು ಸಂದರ್ಭದಲ್ಲಿ ಮಾತ್ರ ಅವು ಒಂದೇ ಆಗಿರ್ತವೆ ಹೊರತು ಉಳಿದ ಎಲ್ಲ ಸಂದರ್ಭಗಳಲ್ಲೂ ಕೂಡ ಅವು ಭಿನ್ನವಾಗಿಯೇ ಇರಬೇಕು ಅಂತ ನಿಯಮ. ಅದು ಎಲ್ಲಿ ಒಂದಾಗಿರ್ತದೆ ಅನ್ನೋದನ್ನು ಕೂಡ ನಾವು ಗಮನಿಸಬೇಕು. ಈಗ ತನಗೆ ತಾನೇ ಹೇಳಿಕೊಳ್ಳುವುದು, ಸ್ವಗತ ಅಂತ ಹೀಗೆಲ್ಲ ಇರ್ತದಲ್ಲ, ಅಲ್ಲಿ ತನಗೆ ತಾನೇ ಹೇಳಿಕೊಳ್ಳುವುದು ಅಂತ ಬಂದಲ್ಲಿ ತಾನೇ ಕರ್ತೃ, ತಾನೇ ಹೇಳುವವನು. ಅಂಥ ಸಂದರ್ಭದಲ್ಲಿ ಅದು ಕರ್ತೃ ಮತ್ತು ಕರ್ಮ ಏಕ ಆಗುವುದೇ ಹೊರತು ಉಳಿದೆಲ್ಲ ಸಂದರ್ಭಗಳಲ್ಲೂ ಕೂಡ ಕರ್ತೃ ಮತ್ತು ಕರ್ಮ ಎರಡೂ ಕೂಡ ಭಿನ್ನನೇ ಆಗಬೇಕು. ಅದಕ್ಕಾಗಿ ಉತ್ಸರ್ಗತಃ ಅಂದ್ರೆ ಸಾಮಾನ್ಯವಾಗಿ ಅಂತ ಅರ್ಥ. ಉತ್ಸರ್ಗತಃ ಭಿನ್ನತ್ವ ನಿಯಮಾತ್, ಈಗ ನಿಯಮ ಇರೋದ್ರಿಂದ ಅತ್ರ ಚ ಅಪವಾದ ಕಾರಣ ಅಭಾವಾತ್. ಅದು ಕರ್ತೃ ಮತ್ತು ಕರ್ಮ ಎರಡೂ ಕೂಡ ಭಿನ್ನ ಅಂತ ನಿಯಮ ನೀವು ಹೇಳಿದ್ದನ್ನ ಒಪ್ತೀವಿ. ಆದರೆ ಅದು ಸಾಮಾನ್ಯ ನಿಯಮ. ಕೆಲವು ಕಡೆ ಅದಕ್ಕೆ
ಅಪವಾದ ಇರಬಹುದು ಅಂತ ನೀವು ಅಂತಿರಲ್ಲ, ನೀವೇ ಒಪ್ಕೊಂಡಿದ್ದೀರಲ್ಲ. ಹಾಗೆ ಇಲ್ಲಿ ಒಂದೇನಾದ್ರೂ ಅಪವಾದ ಇರಬಹುದಾ ಅಂತಂದ್ರೆ ಇಲ್ಲಿ ಅಪವಾದ ಇರ್ಲಿಕ್ಕೆ ಏನು ಕಾರಣ ಇಲ್ಲ. ಆದ್ರಿಂದ ನಾಯಂ ಸರ್ವಗತಃ ಶಾರೀರ ಅನುಪಪತ್ತೇಸ್ತು ಶಾರೀರ. ಶಾರೀರ ಅಂದ್ರೆ ಶರೀರದಲ್ಲಿರುವಂತಹ ಜೀವ, ಅವನು ಸರ್ವಗತ ಅಲ್ಲ ಅಂತ ಅದರ ತಾತ್ಪರ್ಯ. ಅದಕ್ಕೆ ಅವರೊಂದು ಪ್ರಶ್ನೆ ಮಾಡ್ತಾರೆ, ಅಂತೂ ಏನಾದರೂ ಒಂದು ಅಪವಾದವನ್ನು ತೋರಿಸ್ಬೇಕಲ್ಲ, ಆ ಅಪವಾದವನ್ನು ನೋಡೋಣ. ಒಬ್ಬ ಹೇಳಬೇಕು, ಇನ್ನೊಬ್ಬನನ್ನು ಕುರಿತು ಹೇಳಬೇಕು. ನಚ ಏಕಃ ಸರ್ವಗತಃ ಜೀವ ಸರ್ವಗತಂ ಜೀವಾಂತರಂ ಶಂಸತಿ ಇತಿ ಯೋಜ್ಯಂ. ಸರ್ವಗತನಾದ ಒಬ್ಬ ಜೀವ ಸರ್ವಗತನಾದಂತಹ ಇನ್ನೊಬ್ಬ ಜೀವನ ಬಗ್ಗೆ ಹೇಳ್ತಿದ್ದಾನೆ ಅಂತ ನಾವು ಅರ್ಥ ಮಾಡ್ಬೋದಲ್ಲ. ಅಂತೂ ಒಬ್ಬನೇ ಜೀವ, ಅವನೇ ಅಲ್ಲಿ ಕರ್ತೃ ಕರ್ಮ ಇರೋನ ಅದ್ವೈತದಲ್ಲಿ ಇರುವವನೇ ಒಬ್ಬ, ಅವರೆಲ್ಲರೂ ಅಭಿನ್ನರೇ. ಅಂತೂ ಜೀವನೇ ಸರ್ವಗತ ಆದ. ಸರ್ವಗತನಾದ ಒಬ್ಬ ಜೀವ ಸರ್ವಗತನಾದ ಮತ್ತೊಬ್ಬ ಜೀವಾಂತರದ ಬಗ್ಗೆ ಹೇಳ್ತಿದ್ದಾನಂತ ಮಾಡ್ಬೋದಲ್ಲ. ಅಂದ್ರೆ ಸರ್ವಗತತೆಯ ಸರ್ವಜೀವ ಗ್ರಹಣ ಆಪಾತ, ಇದು ನೀವು ಹೀಗೆ ಒಪ್ತೀರಾ? ಈ ಎಲ್ಲಾ ಜೀವರನ್ನು ಕೂಡ ಸರ್ವಗತರು ಅಂತ ಹೇಳಬೇಕಾಗ್ತದೆ. ಸರ್ವಗತತೆಯ ಸರ್ವಗತ ಎಂಬುದಾಗಿ ಸರ್ವಜೀವ ಗ್ರಹಣ ಆಪಾತ, ಸರ್ವಜೀವರನ್ನು ಕೂಡ ತಗೊಳ್ಬೇಕಾಗ್ತದೆ. ಹಾಗೆ ತಗೊಳ್ಳೋದು ನಿಮಗೂ ಕೂಡ ಅಭಿಪ್ರೇತ ಅಲ್ಲ ಅಂತ ಅದರ ತಾತ್ಪರ್ಯ. ತಥಾ ಪ್ರತೀತ್ಯ ಭಾವೇನ ಕ್ಲಿಷ್ಟಕಲ್ಪನತ್ವ ಅಭಾವಾಚ್ಯ. ಎಲ್ಲಾ ಜೀವರು ಕೂಡ ಸರ್ವಗತರು ಅಂತ ಏನಾದರೂ ಹಾಗೆ ಅನುಭವಕ್ಕೆ ಏನಾದ್ರು ಬಂದಿದೆಯಾ? ಅದು ಏನು ಅನುಭವಕ್ಕೆ ಬಂದಿಲ್ಲ. ವಾಕ್ಯದಲ್ಲಿ ಹಾಗೆ ಹೇಳಿದ ಹಾಗೆ ಯಾರ ಅನುಭವಕ್ಕೂ ಬಂದಿಲ್ಲ. ಅದು ಸರ್ವಜೀವರು ಸರ್ವಗತರು ಅಂತ ನಮಗೆ ಎಲ್ಲಿ ಬಂತದೆ? ಆದ್ರಿಂದ ನೀವು ಕೇವಲ ನಾವು ಹೇಳಿದ ಒಂದು ಖಂಡನೆಯಿಂದ ತಪ್ಪಿಸ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಇಂಥ ಒಂದು ಕ್ಲಿಷ್ಟವಾದ ಕಲ್ಪನೆಯನ್ನು ಮಾಡೋದು ಉಚಿತ ಅಲ್ಲ. ಕ್ಲಿಷ್ಟ ಅಂದ್ರೆ ಅಪ್ರಾಮಾಣಿಕವಾದ್ದು ಅಂತ ಅದರ ತಾತ್ಪರ್ಯ. ಇನ್ನಲ್ಲಿ ಇತ್ಯಾದಿ ಅಂತಿದೆ. ಇತ್ಯಾದಿ ಅಂದ್ರೆ ಯಾವುದು ಅಂದ್ರೆ ಆತ್ಮಾನಂ ವೇದ, ಪರಮಾತ್ಮನನ್ನು ತಿಳ್ಕೊತಾನೆ. ಇತ್ಯಾದಿ ಕೆಲವು ಕಡೆ ಅನೇಕ ಕಡೆ ಬಂದೇ ಬಂದಿದೆ. ಅಂಥವೆಲ್ಲ ಮಾತುಗಳನ್ನು ಕೂಡ ತಿಳ್ಕೋಬೇಕಾಗ್ತದೆ. ಕರ್ತೃ ಅಂತೂ ಒಬ್ಬ ಕರ್ತೃ ಜೀವ, ಕರ್ಮ ಪರಮಾತ್ಮ, ಹೀಗೆ ಅನೇಕ ಕಡೆ ಅದು ಬಂದಿರ್ತದೆ. ಅಂಥ ಎಲ್ಲ ಮಾತುಗಳನ್ನು ಕೂಡ ಇಲ್ಲಿ ಇಟ್ಕೊಳ್ಬೇಕು ಅಂತ ಅದರ ತಾತ್ಪರ್ಯ. ಈ ಆತ್ಮಾನಂ ಪರಸ್ಮೈ ಶಂಸತಿ ಅನ್ನೋ ಮಾತು ಬಂದಿರುವುದಿಲ್ಲದ್ರೆ ಪೂರ್ಣವಾಗಿ ಅದನ್ನು ಓದ್ತೇನೆ. ಏತಮಸ್ಯಾಂ ದಿವಿ, ಏತಂ ವಾಯೋ, ಏತಂ ಆಕಾಶೆ, ಏತಮೇವ ಅಪ್ಸು, ಏತಂ ಓಷಧೀಷು, ಏತಂ ವನಸ್ಪತಿಷು, ಏತಂ ಚಂದ್ರಮಸಿ, ಏತಂ ನಕ್ಷತ್ರೇಷು, ಏತಂ ಸರ್ವೇಷು ಭೂತೇಷು, ಏತಮೇವ ಬ್ರಹ್ಮೇತ್ಯಾಚಕ್ಷತೆ. ಸಯೇಷ ಸಂವತ್ಸರ ಸಮಾನಃ ಚಕ್ಷುರ್ಮಯಃ ಶ್ರೋತ್ರಮಯ ಛಂದೋಮಯೋ ಮನೋಮಯೋ ವಾಂಗ್ಮಯ ಆತ್ಮ. ಸಯ ಏತಮೇವ ಮೀನಂ ಸಂವತ್ಸರಂ ಆತ್ಮಾನಂ ಚಕ್ಷುರ್ಮಯಂ ಶ್ರೋತ್ರಮಯಂ ಛಂದೋಮಯಂ ಮನೋಮಯಂ ವಾಂಗ್ಮಯಂ ಆತ್ಮಾನಂ ಪರಸ್ಮೈ ಶಂಸತಿ ಅಂತ ಹೀಗಾದ್ರೆ ವಾಕ್ಯ ಇರೋದು. ತೃತೀಯಾರಣ್ಯಕದಲ್ಲಿ ದ್ವಿತೀಯ ಅಧ್ಯಾಯದಲ್ಲಿ 3ನೇ ಖಂಡ ಅಲ್ಲಿಗೆ ಮುಗಿತದೆ. ಅಂಥವನಿಗೆ ಅನರ್ಥಕ್ಕಾಗಿದೆ ಅಂತ ಮುಂದೆ ವರ್ಣನೆ ಬಂದಿದೆ. ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ ಮತ್ತು ತತ್ವಪ್ರಕಾಶಕವು ಕೂಡ ಸಮಾಪ್ತ ಆಗಿದೆ.